ನಮಸ್ತೆ. ಇದು ಜಿರೇನಿಯಂ ಗಿಡ. ಜಿರೇನಿಯಂ ಗಿಡದಲ್ಲಿ 2 ಟೈಪ್ ಇರುತ್ತೆ. ಇದು ಸಣ್ಣ ಜಾತಿ ಇದು. ಮತ್ತು ಇನ್ನೊಂದಿರುತ್ತೆ ಸ್ವಲ್ಪ ದೊಡ್ಡ ದೊಡ್ಡ ಗಿಡ ಆಗಿ ಹೂವಾಗುತ್ತೆ. ನರ್ಸರಿಯಲ್ಲಿ ಸಿಗುವಂಥದ್ದು ಹೆಚ್ಚಾಗಿ ಈ ರೀತಿ ಸಣ್ಣ ಜಾತಿ ಆಗಿರುತ್ತೆ. ತುಂಬ ಹೂ ಬಿಡುತ್ತೆ. ಈ ರೀತಿ ತುಂಬ ಹೂ ಬಿಡುತ್ತೆ. ಇದೇ ರೀತಿ ಗಿಡವನ್ನು ನಾವು ಮಾಡಬೇಕು, ರೀಪಾಟ್ ಮಾಡಿದ ನಂತರ ಆ ರೀತಿ ಹೂ ಬರಬೇಕು ಅಂದರೆ ನಾನು ಏನು ಮಾಡಿದೆ ಅಂತ ತೋರಿಸ್ತೀನಿ. ಈ ಗಿಡವನ್ನು ನಾನು ರೀಪಾಟ್ ಮಾಡ್ತೀನಿ. ಇದು ನರ್ಸರಿಯಿಂದ ತಂದಂಥ ಗಿಡ. ಈ ಪಾಟಲ್ಲಿ ಡ್ರೈನೇಜ್ ಹೋಲ್ ಕರೆಕ್ಟಾಗಿರಬೇಕು. ಅದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಹೋಲನ್ನು ಮಾಡಬೇಕು ನಾವು ನೀರು ಪಾಸ್ ಆಗಲಿಕ್ಕೆ. ಡೈರೆಕ್ಟ್ ಪಾಟಿಗೆ ನಾವು ಮಣ್ಣು ಅಥವಾ ಮರಳು ಹೀಗೆ ಹಾಕಬಾರ್ದು, ಯಾಕೆಂದರೆ ಅಲ್ಲಿ ಹೋಲು ಕೊಟ್ಟತ್ತೆ. ಆದ್ದರಿಂದ ಈ ರೀತಿ ಏನಾದರೂ ತೆಂಗಿನ ನಾರು ಹಾಕಿದ್ರೆ ಬೆಸ್ಟ್ ಅನಿಸುತ್ತೆ ನನಗೆ. ಯಾಕೆಂದರೆ ತೆಂಗಿನ ನಾರಲ್ಲಿ ನೀರು ಮಾತ್ರ ಪಾಸ್ ಆಗುತ್ತೆ, ಮಣ್ಣೆಲ್ಲ ಹೋಗಲ್ಲ. ನಂತರ ಮಣ್ಣಿನ ಮಿಶ್ರಣವನ್ನು ಹಾಕ್ತೀನಿ. ಮಣ್ಣಿನ ಮಿಶ್ರಣಕ್ಕೆ ಭತ್ತದ ಹೊಟ್ಟು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ ಹಳೆದಾದ ಸಗಣಿ ಗೊಬ್ಬರ, ಆಮೇಲೆ ಕಹಿ ಬೇವಿನ ಹಿಂಡಿ ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಮರಳನ್ನು ಹಾಕಿದ್ದೀನಿ, ಭಾಳ ಮರಳು ಹಾಕಿಲ್ಲ. ಮಣ್ಣು ಸ್ವಲ್ಪ ಹರಳಾಗಿದೆ, ಅದಕ್ಕಾಗಿ ನಾನು ಕಡಿಮೆ ಮರಳನ್ನು ಹಾಕಿದ್ದೀನಿ. ಮಣ್ಣಲ್ಲಿ ಮರಳಂಶ ಇಲ್ಲ ಅಂದರೆ ಮರಳನ್ನು ಹೆಚ್ಚಿಗೆ ಹಾಕಬೇಕು ಈ ಗಿಡಕ್ಕೆ. ಹಾಗಿದ್ರೆ ಮಾತ್ರ ಚೆನ್ನಾಗತ್ತೆ. ಇಲ್ಲಾಂದರೆ ಅದು ಒಂದು ರೀತಿ ಮಣ್ಣು ಬಿಗದ ಹಾಗೆ ಆಗುತ್ತೆ, ಟೈಟ್ ಆಗುತ್ತೆ. ಮಣ್ಣು ಲೂಸ್ ಆಗಿದ್ದಷ್ಟು ಚೆನ್ನಾಗಾಗತ್ತೆ. ಗಿಡದ ಬುಡಕ್ಕೆ ಬರುವ ಥರ ನಾನು ಮತ್ತೆ ಸ್ವಲ್ಪ ಕಹಿ ಬೇವಿನ ಹಿಂಡಿಯನ್ನು ಹಾಕ್ತೀನಿ. ಅದು ಸ್ವಲ್ಪ ನೀರಾಗಿದೆ ಅಂದರೆ ಒದ್ದೆ ಆಗಿದೆ ಕಹಿ ಬೇವಿನ ಹಿಂಡಿ. ಈ ಗಿಡವನ್ನು ರೀಪಾಟ್ ಮಾಡುವ ಮೊದಲೇ ಒಂದು ಅರ್ಧ ಗಂಟೆ ಮೊದಲು ನೀರು ಹಾಕಿಡಬೇಕು ಈ ಗಿಡಕ್ಕೆ. ಆಗ ಈಸಿಯಾಗಿ ಗಿಡವನ್ನು ತೆಗಿಬಹುದು. ಎಲ್ಲ ಗಿಡಕ್ಕೂ ಇದೇ ಥರ ಮೊದಲೇ ನೀರು ಹಾಕಿಡಬೇಕು. ಎಷ್ಟೊಂದು ಈಸಿಯಾಗಿ ತೆಗಿಬಹುದು ನೋಡಿ. ಈಗ ನಾನು ಅಷ್ಟು ಮಣ್ಣು ಇಡಲ್ಲ, ಒಂದು 30% ಮಣ್ಣನ್ನು ಆ ಗಿಡದಲ್ಲೇ ಇಡ್ತೀನಿ. ಉಳಿದಂಥ ಮಣ್ಣನ್ನು ತೆಗಿತೀನಿ. ಪಾಟಿಗೆ ಒಂದು 30% ಮಾತ್ರ ಮಣ್ಣನ್ನು ಹಾಕಿ ನಂತರ ಗಿಡವನ್ನು ಇಡಬೇಕು. ಇಲ್ಲ ಅಂದರೆ ಗಿಡ ತುಂಬ ಮೇಲೆ ಬರುತ್ತೆ, ನಂತರ ಗಿಡಕ್ಕೆ ಮಣ್ಣು ಹಾಕಲಿಕ್ಕೆ ಬರಲ್ಲ. ಅದಕ್ಕಾಗಿ ಇಷ್ಟು ತಳದಲ್ಲೇ ನಾವು ಗಿಡವನ್ನು ನೆಡಬೇಕು. ಆಮೇಲೆ ಮಣ್ಣನ್ನು ಹಾಕ್ತಾ ಇರಬೇಕು. ಮತ್ತು ಸ್ವಲ್ಪ ಕಹಿ ಬೇವಿನ ಹಿಂಡಿ ಮತ್ತು ಮರಳನ್ನು ಹಾಕ್ತೀನಿ. ಮರಳು ಹಾಕೋದ್ರಿಂದ ಬೇರು ಕೊಡಲಿಕ್ಕೆ ಹೆಲ್ಪ್ ಆಗುತ್ತೆ. ಕಹಿ ಬೇವಿನ ಹಿಂಡಿ ಹಾಕೋದ್ರಿಂದ ರೋಗ ನಿರೋಧಕ ಶಕ್ತಿ ಇರುತ್ತೆ. ಆಗ ಗಿಡ ಸಾಯಲ್ಲ, ಗಿಡ ಚೆನ್ನಾಗಿ ಆಗತ್ತೆ. ನಾವು ಮತ್ತೆ ಗಿಡವನ್ನು ನೆಟ್ಟ ನಂತರ ಮಳೆಗಾಲದಲ್ಲಂತೂ ನೀರನ್ನೇ ಹಾಕಬಾರ್ದು. ಗಿಡದಲ್ಲಿ ಏನಾದರೂ ತೇವಾಂಶ ಇದೆ ಅಂದರೆ ಸ್ವಲ್ಪನೂ ನೀರು ಹಾಕಬಾರ್ದು. ನಂತರ ಮತ್ತೆ ಮಣ್ಣಿನ ಮಿಶ್ರಣವನ್ನು ಸುತ್ತಲೂ ಹಾಕಬೇಕು. ಗಿಡದ ಸುತ್ತಲೂ ಸ್ವಲ್ಪ ಪ್ರೆಸ್ ಮಾಡಿಡಬೇಕು, ಅಂದರೆ ಬೇರು ಕೊಡಲಿಕ್ಕೆ ಚೆನ್ನಾಗಾಗತ್ತೆ. ಈ ಜಿರೇನಿಯಂ ಗಿಡದಲ್ಲಿ ತುಂಬ ಹೂ ಬಿಡುತ್ತೆ, ವರ್ಷ ಪೂರ್ತಿ ತುಂಬ ಹೂ ಬರುತ್ತೆ. ಆದರೆ ಈ ಗಿಡವನ್ನು ಮಾತ್ರ ನಾವು ಹೆಚ್ಚಿಗೆ ಕಟ್ ಮಾಡಬಾರ್ದು. ಕಟ್ ಮಾಡಿದ್ರೆ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗೆಯೇ ಲೋಕಲ್ ಜಿರೇನಿಯಂ ಗಿಡ ಆದರೆ ಕಟ್ ಮಾಡಿದಾಗೆ ಚೆನ್ನಾಗಿ ಆಗತ್ತೆ. ಅದರಲ್ಲೂ ತುಂಬ ವೆರೈಟಿ ಇದೆ, ತುಂಬ ಚೆನ್ನಾಗಿ ಕಾಣುತ್ತೆ ಅದು ಸಹ. ಮಳೆಗಾಲದಲ್ಲಿ ಲೋಕಲ್ ಜಿರೇನಿಯಮನ್ನು ಕಟಿಂಗ್ ಮಾಡಿದ್ರೆ ಅಲ್ಲೇ ಕೊಳೆಯುತ್ತೆ, ಗಿಡ ಹಾಳಾಗತ್ತೆ. ಜಿರೇನಿಯಂ ಗಿಡವನ್ನು ಮಳೆ ನೀರು ಸ್ವಲ್ಪನೂ ತಾಗದೇ ಇರೋ ರೀತಿಯಲ್ಲೇ ಇಡಬೇಕು. ಹಿಂದಿನ ವಿಡಿಯೋದಲ್ಲಿ ಜಿರೇನಿಯಂ ಕಟಿಂಗಿಂದ ಯಾವ ರೀತಿ ಗ್ರೋ ಮಾಡ್ಬೋದು ಅಂತಲೂ ತಿಳಿಸಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಬೇಕಾದರೆ ನೋಡಿ. ಇಲ್ಲಿ ಎಪ್ಸಮ್ ಸಾಲ್ಟನ್ನು ಹಾಕ್ತೀನಿ. ಎಪ್ಸಮ್ ಸಾಲ್ಟನ್ನು ನೀರು ಮಾಡಿಯೂ ಹಾಕ್ಬೋದು. ನಾನು 1 ಸ್ಪೂನಷ್ಟು ಗಿಡದ ಸುತ್ತಲೂ ಲೈಟಾಗಿ ಹಾಕ್ತೀನಿ. ಹಾಕಿದ ನಂತರ ಸ್ವಲ್ಪ ಲೈಟಾಗಿ ನೀರು ಹಾಕ್ತೀನಿ. ಅದು ಅಲ್ಲೇ ಚೆನ್ನಾಗಿ ಕರಗುತ್ತೆ. ಆಮೇಲೆ ಅದು ಬೇರು ಕೊಡಲಿಕ್ಕೂ ಹೆಲ್ಪ್ ಮಾಡುತ್ತೆ. ಎಪ್ಸಮ್ ಸಾಲ್ಟ್ ಅಂದರೆ ನಾವು ಯೂಸ್ ಮಾಡೋ ಉಪ್ಪಲ್ಲ, ಅದು ಬೇರೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಅಂತ. ಅದು ಆನ್ಲೈನಲ್ಲೆಲ್ಲ ಸಿಗುತ್ತೆ. ಅದನ್ನು ಹಾಕಿದರೂ ಬರುತ್ತೆ, ಹಾಕದೇ ಇದ್ರೂ ಏನೂ ಆಗಲ್ಲ. ಆದರೆ ಯಾವುದೇ ಕಾರಣಕ್ಕೂ ನೀರನ್ನು ಮಾತ್ರ ಕಡಿಮೆ ಹಾಕಬೇಕು, ಆಗ ಗಿಡ ಚೆನ್ನಾಗೇ ಬರುತ್ತೆ. ಕಹಿ ಬೇವಿನ ಹಿಂಡಿನೂ 1 kg ಪ್ಯಾಕ್ ಸಹ ಆನ್ಲೈನಲ್ಲಿ ಸಿಗುತ್ತೆ. ತುಂಬ ಗಿಡವನ್ನು ಮಾಡುವವರು ಇದನ್ನು ತಂದಿಟ್ಟುಕೊಂಡ್ರೆ ಗಿಡಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಆದ್ದರಿಂದ ಗಿಡಗಳು ಚೆನ್ನಾಗಿರುತ್ತೆ. ಸ್ವಲ್ಪ ಹಾಕಬೇಕು. ಒಂದೊಂದು ಪಾಟಿಗೆ ಒಂದೊಂದು ಮುಷ್ಟಿಯಷ್ಟು ಹಾಕಿದರೂ ಗಿಡ ಚೆನ್ನಾಗಿರುತ್ತೆ. ಹೂ ಬಿಟ್ಟ ನಂತರ ಇರುವಂಥ ಕಡ್ಡಿ ಮತ್ತು ಒಣಗಿದ ಎಲೆಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಡಬೇಕು. ಆಗ ಗಿಡ ಚೆನ್ನಾಗಿರುತ್ತೆ.
ನರ್ಸರಿಯಿಂದ ತಂದಂಥ ಗಿಡವನ್ನು, ಈ ರೀತಿ ಹೈಬ್ರಿಡ್ ಗಿಡವನ್ನು ನಾವೇನಾದ್ರು ಕಟ್ಟಿಂಗ್ ಮಾಡಿದ್ರೆ ಇದು ಈ ರೀತಿಯಾಗಿ ಕೊಳೆಯುತ್ತೆ. ಅಲ್ಲಿ ಚಿಗುರು ಸಹ ಬರಲ್ಲ, ಗಿಡ ಹಾಳಾಗತ್ತೆ. ಅದೇ ಥರ ನಾವು ಕಟ್ಟಿಂಗೆಲ್ಲ ಮಾಡಿದಾಗ ಗಿಡ ಹಾಳಾಗತ್ತೆ. ಆದ್ದರಿಂದ ನಾವು ಆ ಗಿಡವನ್ನು ಹಾಗೆ ಬೆಳೆಸ್ತಾ ಇರಬೇಕು, ಅದು ಚೆನ್ನಾಗಿರುತ್ತೆ. ನಾವು ಬೇಸಿಗೆಯಲ್ಲೆಲ್ಲಾದರೂ ಒಂದೊಂದು ಕಟ್ಟಿಂಗನ್ನು ತೆಗೆದು ಬೇರೆ ಗಿಡಗಳನ್ನು ಮಾಡಬೇಕು. ಇಷ್ಟೊಂದು ಚೆನ್ನಾಗಿ ಕಾಣುತ್ತೆ. ಇದು ಹೈಬ್ರಿಡ್ಡೇ, ತುಂಬ ಒಳ್ಳೊಳ್ಳೆ ಕಲರ್ಸ್ ಎಲ್ಲ ಇರುತ್ತೆ ಇದರಲ್ಲಿ. ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾ ಹಾಕೋ ಎಲ್ಲ ವಿಡಿಯೋ ನೋಟಿಫಿಕೇಷನು ನಿಮಗೆ ಮೊದಲು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಪ್ರತಿದಿನ ಇವರೇನೋ ದಿನ ಸಬ್ಸ್ಕ್ರೈಬ್ ಅಂತ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ಸಾರಿ, ಅಂದರೆ ನಾವು ಇದನ್ನು ಹೇಳ್ತಾನೆ ಇರಬೇಕು. ಇಲ್ಲಾಂದರೆ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಲ್ಲ, ಅದಕ್ಕಾಗಿ ಹೇಳ್ತಾ ಇರ್ತೀವಿ. ಇವೆಲ್ಲ ಲೋಕಲ್ ಜಿರೇನಿಯಂ ಗಿಡಗಳು. ಇದು ಮಳೆಗಾಲದಲ್ಲಿ ಮಾತ್ರ ಸ್ವಲ್ಪ ಕಡಿಮೆ, ಅಂದರೆ ಇರುತ್ತೆ, ಅಷ್ಟೊಂದಿರಲ್ಲ. ಆದರೆ ಬೇಸಿಗೆಯಲ್ಲಿ ಅಂತೂ ತುಂಬ ಹೂ ಬಿಡುತ್ತೆ, ತುಂಬ ಇಷ್ಟ ಆಗುತ್ತೆ ಇದು. ಹಾಗೆಯೇ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತೀನಿ. ಈವರೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು.